ಕಾಲಭೈರವ ಶಿವನ ಒಂದು ಉಗ್ರ ರೂಪ. ಕಾಶಿಗೆ ಬಂದರೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಅನ್ನಲಾಗ್ತಿತ್ತು. ನೀವು ಜೀವನವಿಡೀ ಎಂಥ ಅಸಹ್ಯ ವ್ಯಕ್ತಿಯಾಗಿ ಬದುಕಿದ್ರೂ ಸರಿ, ಅದಕ್ಕೆ ಎಲ್ಲ ಅಸಹ್ಯ ಜನರು ಬರೋಕ್ ಶುರು ಮಾಡಿದ್ರು. ಕೆಟ್ಟದಾಗಿ ಬದುಕಿದ್ರೂ ಘನತೆಯಿಂದ ಸಾಯೋಕೆ ಬಯಸಿದ್ರು. ಕಾಶಿ ಇಂಥವರಿಂದಲೇ ತುಂಬಿ ಹೋಯಿತು. ಶಿವ ಹೇಳಿದ, ಇಷ್ಟೆಲ್ಲ ಅಸಹ್ಯ ಜನರಿಂದ ಸ್ಥಳವೇ ಅಸಹ್ಯವಾಗಿ ಬಿಡುತ್ತೆ, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂದ. ಅದಕ್ಕಾಗಿ ಶಿವ ಅದಕ್ಕೆ ತಕ್ಕನಾದ ರೂಪ ತಾಳಿ ಕಾಲಭೈರವನಾದ. ಭೈರವಿ ಯಾತನೆಯನ್ನು ಸೃಷ್ಟಿಸೋಕೆ. ಯಾತನೆ ಅಂದರೆ ಅತೀವ ವೇದನೆ, ನರಕದಲ್ಲಿ ಆಗೋವಂಥದ್ದು. ಅವನದನ್ನ ಇಲ್ಲೇ ಆಗೋ ಹಾಗೆ ಮಾಡ್ತಾನೆ. ಸಾಯುವ ಕ್ಷಣದಲ್ಲಿ ಎಷ್ಟು ತೀವ್ರ ನೋವುಂಟು ಮಾಡ್ತಾನೆ ಅಂದರೆ ಅದು ಕಲ್ಪನೆಗೂ ಮೀರಿದ್ದು. ಆದರೆ ಒಂದೇ ಕ್ಷಣ, ಆನಂತರ ನಿಮ್ಮೊಳಗೆ ಹಿಂದಿನದ್ದೇನೂ ಉಳಿಯಲ್ಲ. ಹಾಗಾಗಿ ಕಾಶಿ ಅಂದರೆ ಬರೀ ಸುಖ ಅಥವಾ ಸೌಂದರ್ಯವಲ್ಲ, ಅದು ಜನರು ತೀವ್ರವಾದ ಯಾತನೆಯನ್ನ ಅನುಭವಿಸುವ ಜಾಗವೂ ಹೌದು. ಯಾಕಂದ್ರೆ ಅವನು ಜೀವನವನ್ನ ಅತ್ಯಂತ ವೇಗಗೊಳಿಸ್ತಾನೆ. ಒಂದೇ ಕ್ಷಣದಲ್ಲಿ ಯುಗಗಳಷ್ಟು ಹಳೆಯ ಕರ್ಮಗಳು ಸುಟ್ಟು ಹೋಗುತ್ತವೆ.